So still now we have discussed about the anther and filament, that is stamen, right? So now let us discuss about transfer section of anther. Transfer section of anther ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ನೀವು ಆಂಥರ್ ಪಾರ್ಟ್ ನೋಡಿದ್ರಿ, ಇದು ಆಂಥರ್ ಅಂತ ಇತ್ತು, ಇಲ್ಲಿ ಇದು ಆಂಥರ್ ಇತ್ತು, ಇದೇನು ಆಂಥರ್ ಪಾರ್ಟ್, ದಿಸ್ ಇಸ್ ಫಿಲಮೆಂಟ್ ಪಾರ್ಟ್ ಅಂತ ನಿಮಗೆ ಗೊತ್ತಾಗಿದೆ. ಸೊ ದಿಸ್ ಇಸ್ ಆಂಥರ್ ಅಂಡ್ ದಿಸ್ ಇಸ್ filament. If I take transfer section of anther, transfer section of anther ತಗೊಂಡೇನೆ ಇಲ್ಲಿದ್ದು ನೋಡೋದಂತ ತಿಳ್ಕೊರೋಣ. ಹಿಂಗೆ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಐ, ಇದು ಒಂದು ಕಣ್ಣು ಅಂತ ತಿಳ್ಕೊರೋಣ. ಇಲ್ಲಿ ಕಣ್ಣಿಂದ ಇದು ಕಟ್ ಮಾಡಿ ಇಲ್ಲಿದ್ದು ನೋಡಿದ್ರೆ ಹೆಂಗೆ ಕಾಣ್ತದೆ ನನಗ, ಅದೇ ಈ ಟೈಪ್ ಸ್ಟ್ರಕ್ಚರ್ ಕಾಣ್ತದೆ, ರೈಟ್? ಇದೇ ಸ್ಟ್ರಕ್ಚರಿಂಗ ಎಲಾಂಗೇಶನ್ ಆಗ್ತಿರ್ತದ, ಈ ಟೈಪ್ ರನ್ ಆಗ್ತಿರ್ತಾರೆ ಕೆಳಗೆ. ಸೊ ದಿಸ್ ಈಸ್ ಆಂಥರ್, ರೈಟ್? ಸೊ ಹಿಯರ್ the anther has 4 corners. Anther story 4 corners ava, that's why the anther is called tetragonal. Anther ಏನಂತ ನಾವು tetragonal ಅಂತ ಕರಿತೀವಿ. Tetragonal structure is present in anther. ಎಂತ್ರಿ 4 corners ಇರ್ತಾವ, ಅದಕ್ಕೆ ಏನಂತ ನಾವು tetragonal structure ಅಂತ ಹೇಳ್ತೀವಿ. Here ಇಲ್ಲಿ ನಾವು 4 ಕಾರ್ನರ್ಸ್ ಒಳಗೆ 4 ಸರ್ಕ್ಯುಲರ್ ಸ್ಟ್ರಕ್ಚರ್ ನೋಡ್ತೀವಿ. ವಿ ಕ್ಯಾನ್ ಸಿ ಹಿಯರ್ 4 ಸರ್ಕ್ಯುಲರ್ ಸ್ಟ್ರಕ್ಚರ್ಸ್ ಇನ್ ಈಚ್ ಕಾರ್ನರ್. ಈ ಸರ್ಕ್ಯುಲರ್ ಸ್ಟ್ರಕ್ಚರ್ಗೆ ಏನಂತೀವಿ ಅಂದ್ರೆ ನಾವು ಇಲ್ಲಿ ದಿಸ್ ಸರ್ಕ್ಯುಲರ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಆಸ್ ಮೈಕ್ರೋಸ್ಪೊರಾಂಜಿಯಂ. ಇದಕ್ಕೆ ಏನಂತೀವಿ ನಾವು ಮೈಕ್ರೋಸ್ಪೊರಾಂಜಿಯಂ ಅಂತ ಹೇಳ್ತೀವಿ, ರೈಟ್? ಸೊ ಈಚ್ ಮೈಕ್ರೋಸ್ಪೊರಾಂಜಿಯಂ ಇಸ್ ಸರೌಂಡೆಡ್ ವಿತ್ 4 ಲೇಯರ್ಸ್. ಇಲ್ಲಿ ಪ್ರತಿಯೊಂದು ಮೈಕ್ರೋಸ್ಪೊರಾಂಜಿಯಮ್ 4 ಲೇಯರ್ಸ್ ಇಂದ ಸರೌಂಡ್ ಆಗಿರ್ತದೆ. ದ ಫಸ್ಟ್ ಲೇಯರ್ ಯಾವ ಲೇಯರ್ ಅಂತ ನೋಡೋಣ. ಇಲ್ಲಿ ನೀವು ಹೊರಗಿಂದ ನೋಡ್ತೀರಿ ಪೂರಾ ಔಟರ್ ಮೋಸ್ಟ್ ಲೇಯರ್ ಯಾವ್ದಾದ್ರು ಗೆಸ್ ಮಾಡ್ಬೋದಾ ನೀವು? ಇಲ್ಲಿ ದ ಔಟರ್ ಮೋಸ್ಟ್ ಲೇಯರ್ ಇಸ್ ಕಾಲ್ಡ್ ಆಸ್ ಎಪಿಡರ್ಮಿಸ್. ದಿಸ್ ಈಸ್ ಎಪಿಡರ್ಮಿಸ್ ಅಂಡ್ that follows endothelium. The endothelium follows. So epidermis and endothelium, these both are single layered structures, but the layer which is present after the endothelium that has 2 to 3 layers, that structure, that layer is called as middle layers. ಇಲ್ಲಿ ಹೊರಗಿಂದ ಲೇಯರಿಗೆ ಏನಂತೀವಿ ನಾವು ಎಪಿಡರ್ಮಿಸ್ ಅಂತೀವಿ. ಎಪಿಡರ್ಮಿಸ್ ಆದ್ಮೇಲೆ ಬರೋ ಲೇಯರಿಗೆ ಏನಂತೀವಿ ನಾವು ಎಂಡೋಥೀಶಿಯಂ ಅಂತೀವಿ. ಎಂಡೋಥೀಶಿಯಂ ಆದ್ಮೇಲೆ ಬರೋದು 2 ರಿಂದ 3 ಲೇಯರ್ ಇರ್ತವೆ, ಅದಕ್ಕೆ ಅಂತ ನಾವು ಮಿಡಲ್ ಲೇಯರ್ಸ್ ಅಂತ ಕರಿತೀವಿ. ಇಲ್ಲಿ ಈ 3 ಲೇಯರ್ಸ್ ಕಲ್ತ್ ಏನ್ ಮಾಡ್ತಾವ, ಇದ್ರದ್ದು ಏನ್ ಕೆಲಸ, ಫಂಕ್ಷನ್ ಅದ? ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದೀಸ್ 3 ಲೇಯರ್ಸ್? ದ ಫಂಕ್ಷನ್ಸ್ ಆಫ್ ದೀಸ್ 3 ಲೇಯರ್ಸ್ ಆರ್ ಪ್ರೊಟೆಕ್ಷನ್ and dehiscence of anther. ಏನ್ ಮಾಡ್ತಾರೆ? ಇದು ಪ್ರೊಟೆಕ್ಷನ್ ಮಾಡ್ತದ ಮತ್ತ ಡೆಹಿಸೆನ್ಸ್ ಮಾಡ್ತದ. ಇಲ್ಲಿ ಡೆಹಿಸೆನ್ಸ್ ಅಂದ್ರೆ ಏನು, ಇದು ವರ್ಡ್ ಮುಂದೆ ಹೋದ್ಮೇಲೆ ಹೇಳ್ತೀನಿ ಅಂತ ಮಗಲ್ಲಿ, ರೈಟ್? ಸೊ ಹಿಯರ್ ಪ್ರೊಟೆಕ್ಷನ್ ಮತ್ತೆ ಡೈಸೆನ್ಸ್ ಅಂದ್ರೆ ಏನಂದ್ರ ಶೆಡ್ ಆಗತ್ತೆ. ಇದು ಆಂಥರ್ ಏನತ್ತಂದ್ರ ಮುಂದೆ ಹೋಗಿ ಮ್ಯಾಚೋರ್ಡ್ ಐತಂದ್ರೆ ಏನತ್ತಿದು ಆಂಥರ್ ಹೊಡೆದೋಗ್ ಬಿಡ್ತಾರೆ. ಆ ಹೊಡೆದಾಗ ಏನತ್ತಂದ್ರ ಒಳಗೆ ಬೆಳೆದಿರೋ ಪೋಲಿಂಗ್ ಗ್ರೇನ್ಸ್ ರಿಲೀಸ್ ಆಗಿಬಿಡ್ತಾವ, ಅದಕ್ಕೆ ಏನಂತೀವಿ ನಾವು ಡೆಹಿಸೆನ್ಸ್ ಅಂತ ಕರಿತೀವಿ, ರೈಟ್? ಇನ್ನೊಂದು ಕಾಣತಿರ್ಬೋದು ನೀವು, ಇನ್ನೊಂದು ಲೇಯರ್ ಕಾಣತದ. ಸೊ ದೇರ್ ಆರ್ 4 ಲೇಯರ್ಸ್ ವಿಚ್ ಸರೌಂಡ್ಸ್ ಮೈಕ್ರೋಸ್ಪೊರಾಂಜಿಯಂ. ಮೈಕ್ರೋಸ್ಪೊರಾಂಜಿಯಂ ಟೋಟಲ್ 4 ಲೇಯರ್ಸ್ ಸರೌಂಡ್ ಮಾಡ್ತಾವ. ಇವಾಗ ನಾವು 3 ಲೇಯರ್ಸ್ ಬಗ್ಗೆ ಓದ್ದೇವು. ಇನ್ನೊಂದು ಇಂಪಾರ್ಟೆಂಟ್ ಲೇಯರ್ ಇರ್ತದ್ರಿ, ದ್ಯಾಟ್ ಲೇಯರ್ ಇಸ್ ಕಾಲ್ಡ್ ಆಸ್ ಟಪೆಟಮ್. ಇವಾಗ ನಾ ಟಪೆಟಮ್ ನೋಡ್ರಿ, ಇನ್ನರ್ ಮೋಸ್ಟ್ ಲೇಯರ್ ಆಯ್ತು, ಔಟರ್ ಮೋಸ್ಟ್ ಲೇಯರ್ ಯಾವ್ದಾಯ್ತು? ಎಪಿಡರ್ಮಿಸ್. ದ ಎಪಿಡರ್ಮಿಸ್ ಇಸ್ ಔಟರ್ ಮೋಸ್ಟ್ ಲೇಯರ್ ಅಂಡ್ ದ ಇನ್ನರ್ ಮೋಸ್ಟ್ ಲೇಯರ್ ಇಸ್ ಟಪೆಟಮ್. ಏನಾದ್ರೆ ಟಪೆಟಮ್ ಇಟ್ಸ್ ಇನ್ನರ್ ಮೋಸ್ಟ್ ಲೇಯರ್. ದಿಸ್ ಇಸ್ ಇನ್ನರ್ ಮೋಸ್ಟ್ ಲೇಯರ್. ಏನ್ ಮಾಡ್ಬೋದು? ನಾ ಹೇಳಿದೆ ಇದ್ರ ಫಂಕ್ಷನ್ ಹೇಳಿದೆ, ಪ್ರೊಟೆಕ್ಷನ್ ಅಂಡ್ ಡೈಸೆನ್ಸ್ ಆಫ್ ಆಂಥರ್ ಅಂತ ಹೇಳಿದೆ, 3. ಇದ್ರದ್ದು ಏನಿರ್ಬೋದು ಫಂಕ್ಷನ್? ಇದ್ರ ಫಂಕ್ಷನ್ ಹೇಳಕ್ಕಿಂತ ಮೊದಲು ಇದು ಹೆಂಗಿರ್ತದಪ್ಪ ಅಂದ್ರ ಇಲ್ಲಿ ನೋಡ್ಬೋದು, ಈ ಪ್ರತಿಯೊಂದು ಸೆಲ್ ಇರ್ತವ್ರಿ. ಇಲ್ಲಿ ಸೆಲ್ ನಿಂತ ಏನಾಗಿರ್ತಂದ್ರೆ ಇಲ್ಲಿ ಟಪೆಟಮ್ ಆಗಿರ್ತದೆ. ಇವು ಸೆಲ್ಗಳಿಗೆ ಏನಂತೀವಿ ನಾವು ಟಪೆಟಲ್ ಸೆಲ್ಸ್ ಅಂತ ಹೇಳ್ತೀವಿ. ಏನಂತೀವಿ ನಾವು ಟಪೆಟಲ್
ಸೆಲ್ಸ್ ಅಂತ ಹೇಳ್ತೀವಿ. ಈ ಟಪೆಟಲ್ ಸೆಲ್ಸ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರ ಟಪೆಟಲ್ ಸೆಲ್ ಒಳಗ ಮೋರ್ ದೆನ್ ಒನ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರ್ತದ. ಅಂದ್ರ ಒಂದಕ್ಕಿಂತ ಹೆಚ್ಚಿಗೆ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರ್ತಾವ. ಮೋರ್ ದೆನ್ ಒನ್ ನ್ಯೂಕ್ಲಿಯಸ್. ಎಷ್ಟು? ಮೋರ್ ದೆನ್ ಒನ್ ನ್ಯೂಕ್ಲಿಯಸ್. ಮೋರ್ ದೆನ್ ಒನ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದ್ರೆ ಅದಕ್ಕೆ ಏನ್ ಅನ್ಬೋದು? ಮಲ್ಟಿ ನ್ಯೂಕ್ಲಿಯೇಟ್ ಅನ್ಬೋದಾ? ಏನ್ ಅನ್ಬೋದು ಇದಕ್ಕ? ಮಲ್ಟಿ ನ್ಯೂಕ್ಲಿಯೇಟ್ ಅನ್ಬಹುದು. So this is multinucleate and tapetal cells have dense cytoplasma and this has dense cytoplasma. ಇನ್ನೊಂದು ಕ್ಯಾರೆಕ್ಟರ್ ಇದ್ರದ್ದು, it has dense cytoplasma. ನಾ ಇವಾಗ ನಿಮಗೆ ಏನ್ ಹೇಳ್ದಂದ್ರ ಟಪೆಟಲ್ ಸೆಲ್ ಹೆಂಗ ಕಾಣ್ತದ, ಅದ್ರೊಳಗೆ ಏನ್ ಇರ್ಬೋದು ಅಂತ ಹೇಳಿದೆ. ಇದ್ರದ್ದು ಕೆಲಸ ಅಂತ ಇದು ಫಂಕ್ಷನ್ ಇನ್ನ ಹೇಳಿಲ್ಲ. ಇದ್ರದ್ದು ಫಂಕ್ಷನ್ ಏನಪ್ಪಾ ಅಂದ್ರ, ಇವಾಗ ನೀವು ಮೈಕ್ರೋಸ್ಪೊರೆಂಜಿಯಂ ನೋಡ್ತಿರ್ಬೋದೇಳಿ. ಈ ಮೈಕ್ರೋಸ್ಪೊರೆಂಜಿಯಂ ಒಳಗೆ ಏನ್ ಬೆಳಿತಾವ ಅಂದ್ರ ಪೋಲಿನ್ ಗ್ರೇನ್ಸ್ ಡೆವಲಪ್ ಆಗ್ತಾವ. ಈ ಪೋಲಿನ್ ಗ್ರೇನ್ಸ್ಗೆ ಫುಡ್ ಪ್ರೊವೈಡ್ ಮಾಡೋದು ಯಾರಂದ್ರ ಟಪೆಟಲ್ ಸೆಲ್ಸ್, ರೈಟ್? ದ ಇನ್ನರ್ ಮೋಸ್ಟ್ ಲೇಯರ್ ಟಪೆಟಮ್ ನರಿಶಸ್ ದ ಡೆವಲಪಿಂಗ್ ಪೋಲಿನ್ ಗ್ರೇನ್. ನರಿಶ್ಮೆಂಟ್ ಮಾಡೋ ಕೆಲಸ ಯಾರ್ದಪ್ಪ ಇಲ್ಲಿ ಅಂದ್ರ ಟಪೆಟಲ್ ಸೆಲ್ಸ್ದು. ಯಾರ್ ನರಿಶ್ಮೆಂಟ್ ಇಲ್ಲಿ? ಡೆವಲಪಿಂಗ್ ಪೋಲಿನ್ ಗ್ರೇನ್ಸ್. ಈ ಮೈಕ್ರೋಸ್ಪೊರೆಂಜಿಯಂ ಒಳಗೆ ಏನ್ ಡೆವಲಪ್ ಆಗ್ತಾರೆ? ಇದು ಪೋಲಿನ್ ಗ್ರೇನ್ಸ್ ಡೆವಲಪ್ ಆಗ್ತಾವ, ರೈಟ್? ಸೊ ನೆಕ್ಸ್ಟ್ ಮೈಕ್ರೋಸ್ಪೊರೆಂಜಿಯಂ ಹೆಂಗ್ ಡೆವಲಪ್ ಆಗ್ತಾವ, ಮೈಕ್ರೋಸ್ಪೊರೆಂಜಿಯಂ ಅಂದ್ರೆ ಏನು, ಮೈಕ್ರೋಸ್ಪೊರೆಂಜಿಯಂ ಒಳಗೆ ಏನ್ ಇರ್ಬೋದು ಅಂತ ನೋಡಮ್ಮ. ಅದಕ್ಕಿಂತ ಮೊದಲು ಈ ಮೈಕ್ರೋಸ್ಪೊರೆಂಜಿಯಂ ಆದ ನೋಡ್ರಿ, ಮೈಕ್ರೋಸ್ಪೊರೆಂಜಿಯಂ ಮ್ಯಾಚೂರ್ಡ್ ಆದ್ಮೇಲೆ ಈ ಟೈಪ್ ಇದು ಪೂರಾ ಮೈಕ್ರೋಸ್ಪೊರೆಂಜಿಯಂ ಪೂರಾ ಇಲ್ಲಿ ಪ್ರೆಸೆಂಟ್ ಇರ್ತೀರಿ. ಫಾರ್ ಎಕ್ಸಾಂಪಲ್ ಇಟ್ಸ್ ಆಂಥರ್ ಅಂತ ತಿಳ್ಕೊರಿ. ಇದೊಂದು ಆಂಥರ್ ಅದು. ಇದೊಂದು ಆಂಥರ್ ಅದ, ರೈಟ್? ದಿಸ್ ಈಸ್ ಒನ್ ಆಂಥರ್. ಇದೊಂದು ಆಂಥರ್ ಅದ. ನಾ ನಿಮಗೆ ಈ ಪಾರ್ಟ್ ಹೇಳ್ತೀನಿ, ಇಲ್ಲಿ 4 ಪಾರ್ಟ್ ಹೇಳಿದೆ, ರೈಟ್? ದಿಸ್ ಈಸ್ ಆಂಥರ್. ಹಿಯರ್ ದಿಸ್ ಪಾರ್ಟ್ ಇದಕ್ಕೆ ಏನಂತ ಹೇಳಿದೆ ನಿಮಗನ? ಮೈಕ್ರೋಸ್ಪೊರೆಂಜಿಯಂ ಅಂತ ಹೇಳ್ದ. ದೀಸ್ ಆರ್ ಮೈಕ್ರೋಸ್ಪೊರೆಂಜಿಯಂ. ಮೈಕ್ರೋಸ್ಪೊರೆಂಜಿಯಂ ಇಲ್ಲಿ ಅಷ್ಟೇ ಅಲ್ರಿ, ಇದು ಪೂರಾ ಪಾರ್ಟ್ ಲೆಂತ್ ವೈಸ್ ಎಕ್ಸ್ಟೆಂಡ್ ಆಗ್ತರಿ. ಇಲ್ಲಿ ಹಿಡಿದು ಇಲ್ಲಿ ತಕ್ಕ ಏನಿರ್ತಾರೆ ಇದ್ರದ್ದು ಪಾರ್ಟ್ ಪೂರಾ ಎಕ್ಸ್ಟೆಂಡ್ ಆಗ್ತದ. ದಿಸ್ ಮೈಕ್ರೋಸ್ಪೊರೆಂಜಿಯಂ ಎಕ್ಸ್ಟೆಂಡ್ಸ್ ಥ್ರೂಔಟ್ ದ ಲೆಂತ್ ಆಫ್ ದ ಆಂಥರ್. ಆಂಥರ್ದ ಪೂರಾ ಲೆಂತ್ ಒಳಗೆ ಏನತ್ತ ಇದು ಎಕ್ಸ್ಟೆಂಡ್ ಆಗ್ತಾರೆ. ಇದೇನತ್ತ ಎಕ್ಸ್ಟೆಂಡ್ ಆಗ್ತದ. ನಾ ನಿಮ್ಗೆ ಜಸ್ಟ್ ಮ್ಯಾಗಿಂದ ಪಾರ್ಟ್ ಹೇಳ್ದೆ. ಇವಾಗ ಈ ಪೂರಾ ಪಾರ್ಟಿಗೆ ಏನಂತೀವಿ ನಾವು? ದಿಸ್ ಹೋಲ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ಮೈಕ್ರೋಸ್ಪೊರೆಂಜಿಯಂ, ರೈಟ್? ದಿಸ್ ಈಸ್ ಮೈಕ್ರೋಸ್ಪೊರೆಂಜಿಯಂ. So as I mentioned, the microsporangium have pollen grains, right? After maturation of microsporangium, we can see here the number of pollen grains present inside the microsporangium, right? This microsporangium get matured and develops into pollen sac. ಈಗ ನಾ ಸ್ಯಾಕ್ ಅಂತ ಹೇಳಿದೆ, ಪೋಲೆನ್ ಅಂತ ಹೇಳಿದೆ. ಏನಿರ್ಬೋದು? ಸ್ಯಾಕ್ ಅಂದ್ರೆ ಚೀಲ ರೀ. ಪೋಲೆನ್ ಚೀಲ ಅಂದ್ರೆ ಏನತ್ತಿದು ಮುಂದೆ ಮ್ಯಾಚೂರ್ ಐತಂತ ಕೊರಿ ಪೋಲಿನ್ ಗ್ರೇನ್ ಮ್ಯಾಚೂರ್ ಆದ್ಮೇಲೆ ಏನಾಗ್ಬೋದು ಅಂದ್ರ ಇದು ಎಲ್ಲಾ ಆಂಥರ್ ಒಣಗ್ಲಕ್ ಸ್ಟಾರ್ಟ್ ಮಾಡ್ತಾರಿ. ಆಂಥರ್ ಹೆಂಗೆ ಒಣಗ್ತದ, ಇದು ಒಳಗಿದ್ ಏನಿರ್ತದ ಎಲ್ಲಾ ಮೈಕ್ರೋಸ್ಪೊರೆಂಜಿಯಂ ಸೆಲ್ಸ್ ಇರ್ತಾವ ನೋಡ್ರಿ. ಎಲ್ಲಾ ಸೆಲ್ಸ್ ಇಂತಾಗ್ಯದ್ರಿ, ಪೂರಾ ಪ್ಲಾಂಟ್ ಪಾರ್ಟ್ ಸೆಲ್ಸ್ ಇಂತಾಗ್ಯದ. ಇಲ್ಲಿರೋ ಎಲ್ಲಾ ಸೆಲ್ಸ್ ಗಳು ಕನ್ವರ್ಟ್ ಆಗಿ ಏನಂತಂದ್ರ ಪೋಲಿನ್ ಗ್ರೇನ್ಸ್ ಅಥವಾ ಎಲ್ಲಾ ಪೋಲಿನ್ ಗ್ರೇನ್ಸ್ ಕನ್ವರ್ಟ್ ಆದ್ಮೇಲೆ ಇಲ್ಲಿ ಏನ್ ಉಳಿತಾವ? ಇಲ್ಲಿ ಉಳಿತಾವ, ಇಲ್ಲಿ ಏನ್ ಕಾಣ್ಬೋದಂದ್ರ ದಿಸ್ ಹೋಲ್ microsporangium will be filled with pollen grains. That's why the microsporangium afterwards called as pollen sacs. The microsporangium develops into pollen sac, right? So next now microsporangium andre enant nodam. So next we'll discuss about the structure of microsporangium. Wait, don't forget to like, share and subscribe. So if you have any doubts regarding this topic, let me know in the comments. Thank you for watching.